ಇವನ್ ಟಮ್ಮಿ ಟಕ್ ಏನು ಡಾಕ್ಟ್ರೆ ಇದು? ಟಮ್ಮಿ ಟಕ್ ಅಂತ ಬರೋರು ಯೂಶಲಿ ಪೋಸ್ಟ್ ಪ್ರೆಗ್ನೆಂಟ್ ವುಮನ್ಗೆ ಸಜೆಸ್ಟ್ ಮಾಡ್ತೀವಿ. ಯೂಶಲಿ ಪೋಸ್ಟ್ ಪ್ರೆಗ್ನೆಂಟ್ 1 ಮಗು 2 ಮಕ್ಕಳು ಆಗಿರೋರು ಯಾರಿಗೆ ಆದ್ರೂ ಮೊದಲು ಹೆಂಗಿದ್ನೋ ಅದೇ ತರ ಯೌವನದಲ್ಲಿ ಇರಬೇಕು ಅನ್ನೋ ಆಸೆ ಇರುತ್ತೆ, ಅಂಥವ್ರಿಗೆ ನಾವು ಇದನ್ನ ಸಜೆಸ್ಟ್ ಮಾಡ್ತೀವಿ. ಬ್ರೆಸ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತಾರಲ್ಲ, ಸೊ ಅದು ಇವತ್ತು ಸಿಕ್ಕಾಪಟ್ಟೆ ಒಂದು ಕ್ರಿಟಿಕಲ್ ಆಗ್ತಾ ಇದೆ. ಸೊ ಇತ್ತೀಚೆಗೆ ಒಬ್ಬ ಬಾಲಿವುಡ್ ನಟಿ ಅಷ್ಟೇ ಅವರು ಬಹಳಷ್ಟು ನಾನು ಸುಂದರವಾಗಿ ಕಾಣಬೇಕು ಅಂತ ಹೇಳಿ ಅದನ್ನೆಲ್ಲ ಮಾಡಿಸ್ಕೊಂಡ್ರು. ನಂತರ ಸ್ವಲ್ಪ ದಿನಗಳಾದ ನಂತರ ಇದರಿಂದ ನಂಗೆ ತೊಂದರೆ ಆಗ್ತಾ ಇದೆ ಅಂತ ತೆಗೆಸಿ ಪ್ರೆಸ್ ಮೀಟ್ಗಳನ್ನೆಲ್ಲ ಕೂಡ ಮಾಡಿದ್ರು. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ, ಇವಾಗ ಬರ್ತಾ 5th 6th ಜನರೇಷನ್ ಇಂಪ್ಲಾಂಟ್ಸ್ ತುಂಬಾ ಏನೋ ಡಾಕ್ಟ್ರೆ, ಈಗ ಮದುವೆನೇ ಆಗಿರೋದಿಲ್ಲ, ಸೊ ಮದುವೆ ಆದ ನಂತರ ಮಕ್ಕಳನ್ನು ಹಡಿಬೇಕಾಗುತ್ತೆ, ಅಂಥವರು ಸಹ ಏನಾದರೂ ಸ್ತನನ ಸೈಜ್ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಮಾಡ್ಕೊಂಡಾಗ ಏನಾದರೂ ತೊಂದರೆ ಆಗುತ್ತಾ, ಅಥವಾ ಮಗುಗೆ ಹಾಲು ಕುಡಿಸ್ಲಿಕ್ಕೆಲ್ಲ ತೊಂದರೆ ಆಗಲ್ವಾ, ಹೇಗೆ? ಇದು ಬ್ರೆಸ್ಟ್ ಇಂಪ್ಲಾಂಟ್ ಮಾಡಿದಾಗ ಸ್ತನ ಸೈಜ್ ಜಾಸ್ತಿ ಮಾಡುವಾಗ ಇಂಪ್ಲಾಂಟ್ ಅಥವಾ ಫ್ಯಾಟ್ ಹಾಕಿದಾಗ ನಾವೇನ್ ಮಾಡ್ತೀವಿ, ಇಂಪ್ಲಾಂಟ್ ಹಾಕಿದಾಗ ಮಾಂಸದ ಕೆಳಗೆ ಹೋಗ್ತೀವಿ. ಅಂದ್ರೆ ಒಂದು ಬ್ರೆಸ್ಟ್ ಗ್ಲ್ಯಾಂಡ್ ಇರುತ್ತೆ, ಅದ್ರ ಕೆಳಗಡೆ ಮಾಂಸ ಇರುತ್ತೆ, ಅದ್ರ ಕೆಳಗಡೆ ಇಂಪ್ಲಾಂಟ್ ಹೋಗ್ತೀವಿ. ಸೊ ಬ್ರೆಸ್ಟ್ ಗ್ಲ್ಯಾಂಡ್ ನ ಟಿಶ್ಯೂನ ನಾವು ಯಾವುದೇ ಕಾರಣಕ್ಕೂ ಟಚ್ ಮಾಡಲ್ಲ. ಸೊ ಅದರಿಂದ ಹಾಲು ಕುಡಿಸೋದಕ್ಕಾಗಲಿ ನಾಳೆ ದಿನ ಮತ್ತೊಂದು ಮಾಡೋದಕ್ಕೆ, ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಸಹ ಎಲ್ಲರೂ ಬಹಳಷ್ಟು ಒಂದು ದಪ್ಪ ಇರ್ತಾರೆ. ಸೊ ಇದಕ್ಕೇನಾದ್ರೂ ಏಜ್ ಲಿಮಿಟ್ ಅಂತ ಇರುತ್ತೆ, ಇಂತಿಷ್ಟೇ ಏಜ್ ಆದ ನಂತರ ಈ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕು ಅಂತ ಇದೆಯಾ? ಏಜ್ ಲಿಮಿಟ್ ಅಂತ ಇಲ್ಲ, ಬಟ್ ನೀವು ಹೇಳಿದಾಗ ತುಂಬಾ ದಪ್ಪ ಅಂದ್ರೆ ಓವರ್ ಆಲ್ ದಪ್ಪ ಇರೋರು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಹೆಲ್ತ್. ವೀಕ್ಷಕರೇ, ನಮಗೆ ಕಾನ್ಫಿಡೆಂಟ್ ಬರೋದು ಯಾವಾಗ? ನಾವು ಕನ್ನಡಿ ಮುಂದೆ ನಿಂತ್ಕೊಂಡಾಗ, ನಾವು ಬಹಳಷ್ಟು ಒಂದು ಸುಂದರವಾಗಿ ಕಂಡಾಗ ಆ ದಿನ ಪೂರ್ತಿ ಬಹಳಷ್ಟು ಚೆನ್ನಾಗಿರುತ್ತೆ ಅಲ್ವೇ? ಹಾಗಿದ್ರೆ ಒಂದು ವೇಳೆ ನಮ್ಮ ಮೂಗೋ ಅಥವಾ ತುಟಿನೋ ಸರಿ ಇಲ್ಲ ಅಂತ ಹೇಳಿದ್ರೆ, ಅಯ್ಯೋ ನನ್ನ ಮೂಗು ಸರಿ ಇಲ್ಲ, ನನ್ನ ತುಟಿ ಸರಿ ಇಲ್ಲ, ಏನು ಮಾಡೋದು, ಹೀಗೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಹಾಗಂತ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇವತ್ತಿನ ದಿನದಲ್ಲಿ ಮೂಗು, ತುಟಿ ಮತ್ತು ಕೂದಲು ಸಹ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕು ಅಂತ ಹೇಳಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಕೊಲಂಬಿಯಾ ಆಸ್ಪತ್ರೆಯ ಪ್ಲಾಸ್ಟಿಕ್ ಸರ್ಜನ್ ಆದಂತಹ ಡಾಕ್ಟರ್ VL ಮಧುಸೂದನ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಡಾಕ್ಟ್ರೆ, ಮೊದಲನೇದಾಗಿ ಪ್ಲಾಸ್ಟಿಕ್ ಸರ್ಜರಿ ಮುಖದಲ್ಲಿ ಯಾವ್ಯಾವ ಭಾಗಕ್ಕೆ ಮಾಡಬಹುದು? ಪ್ಲಾಸ್ಟಿಕ್ ಸರ್ಜರಿ ಇಂಥ ಭಾಗಕ್ಕೆ ಇಲ್ಲ ಅಂತಿಲ್ಲ, ನೀವು ಯಾವ ಪಾರ್ಟ್ಗೆ, ಯಾವ ದೇಹಕ್ಕೆ, ಯಾವ ಭಾಗಕ್ಕಾದರೂ ಮಾಡಬಹುದು. ಅದು ಬರೋ ಕ್ಲೈಂಟು ಯಾವ ಕಂಡೀಷನು, ಯಾವ ಇಂಡಿಕೇಶನ್ ಬರ್ತಾರೆ ಅವ್ರನ್ನ ಕೇಳ್ಕೊಂಡು ಯಾವ್ದಕ್ಕೆ ಮಾಡಬೇಕು ಅಂತ ಕೇಳ್ಕೊಂಡು ನಾವು ಮುಂದುವರಿತೀವಿ. ಯಾವ್ದು ಸಾಧ್ಯತೆ ಇದೆ, ಯಾವ್ದು ಆಗೋದಿಲ್ಲ, ಅವ್ರ ಎಕ್ಸ್ಪೆಕ್ಟೇಷನ್ ಏನು, ನಾವು ಎಷ್ಟರ ಮಟ್ಟಿಗೆ ಅವ್ರ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡ್ಬೋದು, ಎಕ್ಸ್ಪೆಕ್ಟೇಷನ್ ಕರೆಕ್ಟಾಗಿದೆಯಾ, ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇದೆಯಾ, ಇದೆಲ್ಲ ನೋಡಿಕೊಂಡು ನಾವು ಅವ್ರಿಗೆ ತಿಳಿಸ್ತೀವಿ. ಓಕೆ ಡಾಕ್ಟ್ರೆ, ಈಗ ಪ್ರಮುಖವಾಗಿ ನಾವು ಹಂತವಾಗಿ ಬಂದ್ಬಿಡೋಣ. ಈಗ ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಸೊ ಒಂದು ವೇಳೆ ಬೆಂಕಿಗನೋ ಅನಾಹುತ ಆಗ್ಬೋದು ಅಥವಾ ಆಕ್ಸಿಡೆಂಟ್ ಆಗ್ಬೋದು, ಆ ಸಂದರ್ಭದಲ್ಲಿ ನಮ್ಮ ಮುಖಭಾಗ ಸುಟ್ಟೋಗಬಹುದು, ಅಥವಾ ಆಕ್ಸಿಡೆಂಟ್ ಆದಾಗ ಬಹಳಷ್ಟೊಂದು ಜಜ್ಜಿ ಹೋಗ್ಬೋದು. ಈ ಥರದ್ದೆಲ್ಲ ಒಂದು ಸಮಸ್ಯೆಗಳಾದಾಗ ನಮ್ಮ ಮೂಗು, ನಮ್ಮ ತೊಟ್ಟಿ, ಕಣ್ಣು ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ ಡಾಕ್ಟ್ರೆ. ಆ ಸಂದರ್ಭದಲ್ಲಿ ನೀವು ಮೊದಲ ಪ್ರಾಮುಖ್ಯತೆನ ಏನಕ್ಕೆ ಕೊಡ್ತೀರಿ ಡಾಕ್ಟ್ರೆ? ಬರ್ನ್ಸ್ ಆಗಿದ ತಕ್ಷಣ ಅಂದ್ರೆ ಮೊದಲ ಪ್ರಾಮುಖ್ಯತೆ ಆಲ್ವೇಸ್ ಪೇಷಂಟ್ನ ಸೇವ್ ಮಾಡೋದು, ಅವ್ರದ್ದು ಜೀವ ಇಂಪಾರ್ಟೆಂಟ್ ಆಗಿರುತ್ತೆ. ಅವಾಗ ಯಾವುದೇ ಥರದ್ದು ಕಾಸ್ಮೆಟಿಕ್ ಬಗ್ಗೆ ನಾವು ಯೋಚಿಸ್ತಾರಲ್ಲ, ಆ ಟೈಮಲ್ಲಿ ಅವ್ರು ಎಷ್ಟು ಸ್ಯಾಲ್ವೇಜ್ ಮಾಡ್ಬೋದು, ಎಷ್ಟು ನಾರ್ಮಲ್ ಟಿಶ್ಯೂನ ನಾವು ಉಳಿಸ್ಕೋಬೋದು ಅನ್ನೋದ್ರಲ್ಲಿರುತ್ತೆ. ಆಮೇಲೆ ಅವ್ರ ಜೀವ ಉಳಿಸೋದ್ರಲ್ಲಿ ನಮ್ಮ ಕಂಡೀಷನು ಅದರಲ್ಲೇ ಇರುತ್ತೆ. ಸೊ ಅದೆಲ್ಲ ಸರಿ ಹೋದ್ಮೇಲೆ ಕೆಲವು ತಿಂಗಳಿರ್ಬೋದು, ಇಲ್ಲ ಕೆಲವು ವರ್ಷಗಳೇ ಆಗ್ಬೋದು, ಅವ್ರು ಯಾವಾಗ ಮತ್ತೆ ಬರ್ತಾರೆ ಆವಾಗ ನಾವು ಬೇರೆ ಪ್ರೊಸೀಜರ್ಸ್ ಮಾಡಬೇಕಾಗುತ್ತೆ. ಓಕೆ, ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲೂ ಇದೇ ಪ್ರೊಸೀಜರ್ನ ನೀವು ಫಾಲೋ ಮಾಡ್ತೀರಾ? ಆಕ್ಸಿಡೆಂಟ್ ಆದಾಗ ಸಪೋಸ್ ಈಗ ಮೂಗ್ ಜಜ್ಜಿ ಹೋಗಿರುತ್ತೆ, ಇಲ್ಲ ದವಡೆಗೆ ಎಡ್ ಬಿದ್ದಿರುತ್ತೆ, ಇಲ್ಲ ಚರ್ಮ ಕಿತ್ತೋಗಿರುತ್ತೆ, ಅದು ಏನಾಗಿರುತ್ತೆ ಆ ಮೂಳೆಗಳನ್ನ ಫಿಕ್ಸ್ ಮಾಡ್ತೀವಿ, ಇಲ್ಲ ಮೂಗು ಫಿಕ್ಸ್ ಮಾಡ್ತೀವಿ. ಉಸಿರಾಟಕ್ಕೆ ತೊಂದರೆ ಆಗ್ಬಿಡ್ತು, ಫಂಕ್ಷನಲ್ ಪ್ರಾಬ್ಲಮ್ ಏನಿದೆ, ಉಸಿರಾಟಕ್ಕೆ ತೊಂದರೆ ಇದ್ರೆ ಅದನ್ನು ಕರೆಕ್ಟ್ ಮಾಡಿರ್ತೀವಿ. ಬಾಯಿ ತೆಗೆಯೋದಕ್ಕೆ ಕಷ್ಟ ಇದೆ, ದವಡೆ ಮುರಿದೋಗಿದ್ರೆ ಹಲ್ಲು ಜಿಗಿಯೋದಕ್ಕೆ ಕಷ್ಟ ಇರುತ್ತೆ, ಇಂಥದ್ರನ್ನ ನಾವು ಸರಿ ಮಾಡ್ತೀವಿ. ಅದು ಸರಿಯೋಗಿ 6 ವಾರ ಇಲ್ಲ 3 ತಿಂಗಳು ಆದಮೇಲೆ ಅವ್ರಿಗೆ ಸೌಂದರ್ಯವರ್ಧಕ ಪ್ರೊಸೀಜರ್ಸ್ ಬೇಕು ಅಂದರೆ ಅವಾಗ ನಾವು ಮತ್ತೆ ಮಾಡ್ಬೋದು. ತಿಳುವಳಿಕೆ ಇರುವಂಥವ್ರು ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳಿದ್ರೆ ಒಂದಷ್ಟು ಮಾಹಿತಿ ಇರುತ್ತೆ ಅವ್ರಿಗೆ, ಪ್ಲಾಸ್ಟಿಕ್ ಸರ್ಜರಿ ಹೇಗೆ ನಡೆಯುತ್ತೆ ಏನೋ ಪ್ರೊಸೀಜರ್ ಬಗ್ಗೆ. ಒಂದು ವೇಳೆ ತಿಳುವಳಿಕೆ ಇಲ್ಲದೆ ಇರೋರು ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳಿದ್ರೆ ನಮ್ಮ ಒಂದು ಮುಖದಲ್ಲೋ ಅಥವಾ ದೇಹದ ಕೆಲವು ಭಾಗಗಳಲ್ಲಿ ಪ್ಲಾಸ್ಟಿಕ್ ಇಟ್ಬಿಟ್ಟು ಅದಕ್ಕೆ ಅದನ್ನ ಪ್ಲಾಸ್ಟಿಕ್ ಸರ್ಜರಿ ಅಂತಾರೆ. ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿ. ಇದು ಪ್ಲಾಸ್ಟಿಕ್ ಸರ್ಜರಿ ಅನ್ನೋ ಹೆಸರೇ ಸ್ವಲ್ಪ ಕಷ್ಟ ಆಗಿದೆ. ತುಂಬಾ ಜನಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನು, ಇದ್ರಲ್ಲಿ ಏನೇನ್ ಮಾಡ್ತಾರೆ ಅನ್ನೋದೇ ಅರ್ಥ ಇಲ್ಲ. ಆಲ್ ದ ಟೈಮ್
ನಾವು ಎಫರ್ಟ್ ಹಾಕ್ತಾ ಇದೀವಿ ಜನಕ್ಕೆ ತಿಳಿಸೋದಕ್ಕೆ ನಾವು ಏನೇನು ಮಾಡ್ತೀವಿ ಅಂತ. ಜಸ್ಟ್ ಒಂದು ಉದಾಹರಣೆಗೆ ನಾವು ಈ ಹೆಡ್ಲೈನ್ಸ್ ಕೊಡ್ತೀನಿ ಯಾವ ತರ ಮಾಡ್ತೀವಿ ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಲಿಸ್ಟ್ ಆಗುತ್ತೆ. ಆಸ್ ಅ ಪ್ಲಾಸ್ಟಿಕ್ ಸರ್ಜನ್ ನಾವು ಬರ್ನ್ಸ್ನ ಟ್ರೀಟ್ ಮಾಡ್ತೀವಿ, ಟ್ರಾಮಾ ಕೇರ್ ಟ್ರೀಟ್ ಮಾಡ್ತೀವಿ, ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಅಂದರೆ ಮ್ಯಾಕ್ಸಿಲೋಫೇಶಿಯಲ್ ಇದ್ರ ಮುಖದ್ದು ಇದಾಗುತ್ತೆ, ಕ್ರೇನಿಯೋಫೇಶಿಯಲ್ ಅಂತ ಹೇಳ್ತೀವಿ. ಆಮೇಲೆ ಕ್ಲೆಫ್ಟ್ ಸರ್ಜನ್ ಅಂದರೆ ಸೀಳು ತುಟಿ ಆ ಥರ ಇತ್ತು ಅಂದರೆ ಅದನ್ನ ಟ್ರೀಟ್ ಮಾಡ್ತೀವಿ. ಆ್ಯಂಡ್ ತುಂಬ ಜನ ಪ್ಲಾಸ್ಟಿಕ್ ಸರ್ಜನ್ ಅಂದರೆ ಕಾಸ್ಮೆಟಿಕ್ ಸರ್ಜನ್ ಅದೊಂದೇ ಗೊತ್ತಿರುತ್ತೆ. ಸೊ ಕಾಸ್ಮೆಟಿಕ್ ಸರ್ಜರಿ ಬರುತ್ತೆ. ಇನ್ನೂ ಒಂದು ಅಂದ್ರೆ ಮೈಕ್ರೋ ಸರ್ಜರಿ, ಅಂದರೆ ತೀರಾ ಸಣ್ಣದಾಗಿ ನಾವು ಮೈಕ್ರೋಸ್ಕೋಪ್ ಯೂಸ್ ಮಾಡಿ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಏನಾದರೂ ಅಂಗಾಂಗನ ಇದು ಮಾಡ್ಬೇಕಂದ್ರೆ ಅದನ್ನ ಯೂಸ್ ಮಾಡ್ತೀವಿ. ಬೆರಳು ಕಟ್ಟಾಗಿದೆ, ಬೆರಳನ್ನ ಜೋಡಿಸ್ಬೇಕು ಅಂದರೆ ಅದನ್ನು ಮೈಕ್ರೋ ಸರ್ಜರಿ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಹ್ಯಾಂಡ್ ಸರ್ಜರಿ, ಬರೀ ಹ್ಯಾಂಡ್ಗೆ ಸಂಬಂಧಪಟ್ಟಿದ್ದೇ ಒಂದು ಸ್ಪೆಷಾಲಿಟಿ ಆಗಿದೆ, ಹ್ಯಾಂಡ್ ಸರ್ಜರಿ ಮಾಡ್ತೀವಿ. ಈ ಥರ ಹಲವಾರು ಪ್ರೊಸೀಜರ್ಸ್ ಇದ್ದಾವೆ, ಹಲವಾರು ಫೀಲ್ಡ್ಸ್ ಇದೆ ವಿತ್ ಇನ್ ಪ್ಲಾಸ್ಟಿಕ್ ಸರ್ಜರಿ. ಸೊ ಇದೆಲ್ಲದನ್ನು ಒಬ್ಬ ಒಳ್ಳೆ ನುರಿತ ಪ್ಲಾಸ್ಟಿಕ್ ಸರ್ಜನ್ ಮಾಡಬಲ್ಲ. ನಾವು ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಸರ್ಜರಿ ಅಂದ ತಕ್ಷಣ ತುಟಿ ಸರಿ ಮಾಡ್ತಾರೆ, ಮೂಗ್ ಸರಿ ಮಾಡ್ತಾರೆ, ಇಲ್ಲ ನಮ್ಗೆಲ್ಲ ಸರಿ ಮಾಡ್ತಾರೆ, ಇಷ್ಟೇ ನಾವು ಅನ್ಕೊಂಡಿರೋದು ಡಾಕ್ಟ್ರೆ. ಸೊ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಇಷ್ಟೆಲ್ಲ ಮಾಡಬಹುದು ಅಂತ ಇದೆ. ಸೊ ನಾವು ಇವಾಗ ಕಾಸ್ಮೆಟಿಕ್ ಸರ್ಜರಿ ಬಗ್ಗೆನೇ ಮಾತನಾಡ್ತಾ ಇತ್ತು, ಅಂದ್ರೆ ಮುಖಕ್ಕೆ ಸಂಬಂಧಪಟ್ಟಂತ ಒಂದು ಸರ್ಜರಿ. ಯಾಕಂದ್ರೆ ತಾವು ಹೇಳಿದ್ರಿ ಸೀಲ್ ತುಟಿ ಇರುತ್ತೆ, ಸೊ ಮೂಗು ಒಂದು ಸರಿಪಡಿಸ್ಬೋದು ಅಂತ ಹೇಳಿ. ಸೊ ಈ ರೀತಿ ಒಂದು ಸರ್ಜರಿಗಳು ಮಾಡ್ಕೊಳ್ಳೋಕೆ ಯಾವ ತರದ ಜನ ಮುಂದಾಗ್ತಾರೆ? ಇದು ಆರೋಗ್ಯಕರವಾದಂತ ಸರ್ಜರಿನ ಅಥವಾ ಅಲಂಕಾರಿಕ ಸರ್ಜರಿನ ಡಾಕ್ಟ್ರೆ? ಎರಡೂ ಇರುತ್ತೆ ಮೇಡಮ್. ಇವಾಗ ಸೀಳು ತುಟಿ ಅಂದು ಇಟ್ಸ್ ರೀಕನ್ಸ್ಟ್ರಕ್ಟಿವ್ ಆರೋಗ್ಯಕರವಾದ ಸರ್ಜರಿ. ಅದನ್ನ ಮತ್ತೆ ಚೆನ್ನಾಗಿ ಮಾಡೋದು ಅದು ಸೌಂದರ್ಯವರ್ಧಕ ಆಗುತ್ತೆ. ಸೊ ಮಗು ಸೀಳು ತುಟಿಯಿಂದ ಬಂದು ಅದು ತಾಯಿಗೆ ಗೊತ್ತಾದಾಗ 3 ತಿಂಗಳಿಗೆ ನಾವು ಫಸ್ಟ್ ಸರ್ಜರಿ ಮಾಡ್ತೀವಿ ಆ ಮಗುಗೆ ಸೀಳು ತುಟಿದು. ಅದು ಚೆನ್ನಾಗಾಯ್ತು, ಫಸ್ಟ್ ಸರ್ಜರಿ ಅದು ಪರ್ಫಾರ್ಮ್ ಮಾಡೋದು ನಾವು ಮಗುಗೆ ಅದು ಲೈಫ್ ಲಾಂಗ್ ಇರುತ್ತೆ. ಅದರಲ್ಲಿ ಏನಾಗುತ್ತೆ, ಒಂದೊಂದ್ಸತಿ ಸ್ಕಾರ್ ಏನಾದರೂ ಇದಾಗಿ ತುಟಿ ಮೇಲೆ ಹೇಳ್ಕೊಳ್ಳೋದು ಆ ಥರ ಎಲ್ಲ ಆದಾಗ ಮತ್ತೆ ಮತ್ತೆ ಪ್ರೊಸೀಜರ್ಸ್ ಇರುತ್ತೆ. ಸೀಲ್ ತುಟಿ ಜೊತೆ ಒಳಗಡೆ ಪ್ಯಾಲೆಟ್ ರಂಧ್ರ ಏನಾದರೂ ಆಗಿದ್ರೆ ಕ್ಲೆಫ್ ಪ್ಯಾಲೆಟ್ ಅಂತ ಹೇಳ್ತೀವಿ. ಆ ಕ್ಲೆಫ್ ಪ್ಯಾಲೆಟ್ ಸರ್ಜರಿನೂ ಮಾಡಬೇಕಾಗುತ್ತೆ. ಅದು 12ರಿಂದ 18 ತಿಂಗಳ ಒಳಗೆ ಮಾಡ್ತೀವಿ. ಅದನ್ನ ಬೇಗ ಮಾಡೋದ್ರಿಂದ ಏನಾಗುತ್ತೆ, ನಾಳೆ ದಿನ ಮಗು ಮಾತಾಡೋದಕ್ಕೆ ಉಸಿರಾಡೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ, ಸ್ಪೀಚ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆ ರೀಸನ್ ಇಂದ 12 to 18 months ಅಲ್ಲಿ ಕ್ಲೆಫ್ ಪ್ಯಾಲೆಟ್ ಮಾಡ್ತೀವಿ. ಈ ಮಕ್ಕಳು ಕ್ಲೆಫ್ಟ್ ಲಿಪ್ ಪ್ಯಾಲೆಟ್ ಜೊತೆಗೆ ಒಂದೊಂದ್ಸತಿ ಮೂಗು ಸೊಟ್ಟಿಗಿರುತ್ತೆ, ಕ್ಲೆಫ್ ಲಿಪ್ ನೋಸ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ. ಸೊ ಮೂಗ್ನ ಸರಿ ಮಾಡೋದಕ್ಕೆ 3 ರಿಂದ 4 ವರ್ಷ ಆದ್ಮೇಲೆ ಸರಿ ಮಾಡ್ತೀವಿ. ಸೊ ಹಂತವಾಗಿ ಇವ್ರದ್ದು ಸರ್ಜರಿ ನಡೆಯುತ್ತೆ ಕ್ಲೆಫ್ಟ್ ಡಿಫಾರ್ಮಿಟಿ ಇರೋರಿಗೆ. ಡಾಕ್ಟರ್, ಈಗ ನೀವು ಸೀಲ್ ತುಟಿನ ಸರಿ ಮಾಡಬಹುದು ಅಂತ ಹೇಳ್ತಿದಾರಲ್ಲ ಡಾಕ್ಟರ್, ಒಂದು ವೇಳೆ ತಾಯಿಯ ಗರ್ಭದಲ್ಲಿರುವಾಗಲೇ ಮಗುವಿಗೆ ಸೀಲ್ ತುಟಿ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ವಾ? ಗೊತ್ತಾಗುತ್ತೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ಸ್, ಅದಕ್ಕೆ ಅನೋಮಲಿ ಸ್ಕ್ಯಾನ್ ಅಂತ ಮಾಡ್ತೇವೆ 20 ವಾರ ಇದ್ದಾಗ. ಅವಾಗಲೇ ಗೊತ್ತಾಗೋ ಸಾಧ್ಯತೆ ಜಾಸ್ತಿ ಇದೆ. ಅವಾಗ ಏನು ಮಾಡಬೇಕು, ನಾವು ಪೇರೆಂಟ್ಸ್ನ ಕಾನ್ಫಿಡೆನ್ಸಿಗೆ ತೊಗೊಳ್ಬೇಕು. ಇದು ತುಂಬ ಸಿಂಪಲ್ ಪ್ರೊಸೀಜರು, ಮಗು ಹುಟ್ಟಿದ ಮೇಲೆ 3 ತಿಂಗಳಿಗೇನೆ ಪ್ರೊಸೀಜರ್ ಮಾಡಿ ಸರ್ಜರಿ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋ ಆಶ್ವಾಸನೆ ಕೊಡಬೇಕು. ಕ್ಲೆಫ್ಟ್ ಪ್ಯಾಲೆಟ್ ಒಂದೊಂದ್ಸಲಿ ಗೊತ್ತಾಗೋದಿಲ್ಲ ಸ್ಕ್ಯಾನಿಂಗ್ ಅಲ್ಲಿ, ಅದ್ರ ಜೊತೆಗೆ ಯೂಶಲಿ ಕಂಬೈಂಡ್ ಆಗಿ ಬರೋ ಚಾನ್ಸಸ್ ಇರುತ್ತೆ ಕ್ಲೆಫ್ಟ್ ಲಿಪ್ ಜೊತೆ ಕ್ಲೆಫ್ಟ್ ಪ್ಯಾಲೆಟ್. ಸೊ ಅದ್ರ ಬಗ್ಗೆನೂ ಅವ್ರಿಗೆ ಒಂದು ಮಾಹಿತಿ ಕೊಟ್ಟಿರ್ಬೇಕು. ಓಕೆ, ಒಂದು ವೇಳೆ ಮಗು ಸೀಲ್ ತುಟಿಯಲ್ಲಿ ಹುಟ್ಟು ಬಿಡ್ತು ಅಂತ ಅನ್ಕೊಳ್ಳೋಣ ಡಾಕ್ಟರ್, ಆಗ್ಲೇ ಎಷ್ಟು ದಿನದ ಒಳಗಾಗಿ ಸರ್ಜರಿ ಮಾಡಬೇಕಾಗುತ್ತೆ? 3 ತಿಂಗಳು. 3 ತಿಂಗಳಲ್ಲಿ ಕ್ಲೆಫ್ಟ್ ಲಿಪ್ ಮಾಡಬೇಕು. ಕ್ಲೆಫ್ಟ್ ಪ್ಯಾಲೆಟ್ ಬಂದು 12ರಿಂದ 18 ತಿಂಗಳೊಳಗೆ ಮಾಡಬೇಕು. ಡಾಕ್ಟ್ರೆ, ಸಾಕಷ್ಟು ಪ್ಲಾಸ್ಟಿಕ್ ಸರ್ಜರಿ ಇದೆ ಅಂತ ಹೇಳಿದ್ರಿ. ಸೊ ಅದರಲ್ಲಿ ನಾವು ಕಾಸ್ಮೆಟಿಕ್ ಸರ್ಜರಿ ಬಗ್ಗೆ ಮಾತನಾಡೋದಾಯ್ತು ಅಂತ ಹೇಳಿದ್ರೆ, ಈಗ ಎಷ್ಟೋ ಜನಕ್ಕೆ ನೋಸ್ ಸರ್ಜರಿ ಅಂದರೆ ಬಹಳಷ್ಟು ಜನ ಇವತ್ತು ಮಾಡ್ಕೋತಾ ಇರ್ತಾರೆ. ಅದರಲ್ಲೂ ಸಿನಿಮಾದಲ್ಲಿ ನಟನೆ ಮಾಡೋಂಥವ್ರು, ಧಾರಾವಾಹಿಗಳಲ್ಲಿ ಸೆಲೆಬ್ರಿಟೀಸ್ ಜಾಸ್ತಿ ಮಾಡ್ಕೋತಾರಲ್ಲ ಡಾಕ್ಟ್ರೆ. ಸೊ ಈಗ ಒಂದು ಸೊಟ್ಟಿಗಿರುವಂತಹ ಮೂಗನ್ನ ನೆಟ್ಟಿಗೆ ಮಾಡಲಿಕ್ಕೆ ಎಷ್ಟು ಸರ್ಜರಿ ಬೇಕಾಗುತ್ತೆ? ಕೆಲವೊಮ್ಮೆ ಒಂದೇ ಸರ್ಜರಿಲೇ ಆಗ್ಬೋದು, ಕೆಲವೊಮ್ಮೆ ಹಲವಾರು ಸಲ ಮತ್ತೆ ಮತ್ತೆ ಪದೇ ಪದೇ ಮಾಡಬೇಕಾಗುತ್ತೆ. ಒಂದು ಪೇಷಂಟ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅವ್ರಿಗೆ ಇದೇ ಥರ ಮೂಗಬೇಕು, ಇದೇ ಥರನೇ ಇರಬೇಕು, ಈ ಥರ ಹಳ್ಳ ಬರಬೇಕು, ಈ ಥರ ನ್ಯಾರೋ ಇರಬೇಕು, ಈ ಥರ ಮೂಗು ಮೇಲೆ ಟರ್ನ್ ಆಗಿ ಅಪ್ಟರ್ನ್ ನೋಸ್ ಅಂತ ಹೇಳ್ತೀವಿ, ಆ ಥರ ಇರಬೇಕು ಅಂತ. ಸೊ ಆ ಥರ ಡಿಮ್ಯಾಂಡ್ಸ್ ಇದ್ದಾಗ ಕೆಲವೊಮ್ಮೆ ಮತ್ತೆ ಪದೇ ಪದೇ ಸರ್ಜರಿ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ 1 ಇಲ್ಲ 2 ಸರ್ಜರಿ ಸರಿ ಹೋಗುತ್ತೆ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಮೂಗಿಗೆ ಸಂಬಂಧಪಟ್ಟಂತೆ ಸರ್ಜರಿ ಒಬ್ಬರಿಗೆ ಎಷ್ಟು ಸರಿ ಮಾಡೋಂಥ ಒಂದು ಸಂದರ್ಭ ಬಂದಿದೆ? ನನಗೆ ಒಂದು ಪೇಷಂಟ್ ಬಂದಿದ್ದು 3 ಸಲ ಸರ್ಜರಿ ಮಾಡಿಸ್ಕೊಂಡಿದ್ರೆ. ಒಂದು ಸೊಟ್ಟಿಗಿತ್ತು, ಆಮೇಲೆ ಉಸಿರಾಡ್ಲಿಕ್ಕೆ ತೊಂದರೆ ಇತ್ತು, ಅದೆರಡು ಸರಿ ಹೋಯ್ತು. ಅದಾದ್ಮೇಲೆ ಅವ್ರಿಗೆ ಹೀಗೆ ಗೊತ್ತಿರೋರು ಫ್ರೆಂಡ್ಸ್ ಹೇಳಿದ್ರು ಈ ಭಾಗ ಹಳ್ಳ ಇದೆ, ಅದು ಸ್ಟ್ರೈಟ್ ಆಗಿ ಬರಬೇಕು. ಒಂದು ಹೀರೋಯಿನ್ ಮಾಡಿಸ್ಕೊಂಡಿದ್ರು. ಇವಾಗ ಇಲ್ಲಿಗೂ ನಮ್ಗೆ ಗ್ಯಾಪ್ ಇರುತ್ತೆ, ಹಳ್ಳ ಇರುತ್ತೆ ನಾರ್ಮಲ್ ಆಗಿ. ಅವ್ರಿಗೆ ಅದು ಬೇಡ ಅಂದ್ರು, ಪೂರ್ತಿ ಸ್ಟ್ರೈಟ್ ಆಗಿ ಬರಬೇಕು ಅಂತ. ಸೊ ಅದಕ್ಕೊಂದ್ಸತಿ ಪ್ರೊಸೀಜರ್ ಮಾಡಿಸಿದ್ರು. ಆಮೇಲೆ 1 ವರ್ಷ ಚೆನ್ನಾಗಿತ್ತು, ಇಷ್ಟ ಆಯ್ತು ಅವ್ರಿಗೆ. ಮತ್ತೆ ಇನ್ನೊಬ್ರು ಇಲ್ಲ ಹಳ್ಳ ಇದ್ರೆ ಚೆನ್ನಾಗಿತ್ತು, ಮತ್ತೆ ತೆಗಿಸ್ಲಿಕ್ಕೆ ಬಂದ್ರು. ಸೊ ಈ ತರ 3 ಸತಿ ಮಾಡ್ಬೇಕಾಯ್ತು. ಓಕೆ ಡಾಕ್ಟರ್, ಇನ್ನು ದುರ್ಮಾಂಸ ಮೂಗಲ್ಲಿ ಇರುತ್ತಲ್ಲ, ಅವ್ರಿಗೆ ಯಾವ ರೀತಿ ಸರ್ಜರಿ ಮಾಡ್ಬೇಕಾಗಿ ಬರುತ್ತೆ? ದುರ್ಮಾಂಸ ಇತ್ತು ಅಂದ್ರೆ ಯಾವ ತರ ದುರ್ಮಾಂಸ ಅಂತ ನೋಡ್ಬೇಕು, ಅದನ್ನ ಬಯೋಪ್ಸಿ ತೆಗೆದು ಕಳಿಸ್ಬೇಕು. ಅದು ಯೂಶಲಿ ENT ಅವ್ರು ಮಾಡ್ತಾರೆ, ಫೆಸ್ ಅಂತ ಹೇಳ್ತೀವಿ, ಫಂಕ್ಷನಲ್ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಅಂತ. ಅದರಿಂದ ತೆಗೆದು ನೋಡ್ತಾರೆ. ಅದು ಯಾವ ತರ ದುರ್ಮಾಂಸ ಇದೆ ನೋಡ್ಕೊಂಡು, ಅಕಸ್ಮಾತ್ ಕ್ಯಾನ್ಸರ್ ಗಡ್ಡೆ ಆಯ್ತು ಅಂದ್ರೆ
ಆಂಕೋ ಸರ್ಜನ್ ಆದರೂ ಇದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತೀವಿ. ಆಂಕೋ ಸರ್ಜನ್ ಕೂಡ ಸೇರ್ಕೊಂಡು ಮಾಡ್ತಾರೆ. ಅದು ಮಾಡಿದ್ಮೇಲೆ ಡಿಫೆಕ್ಟ್ ಅಂದ್ರೆ ಹಳ್ಳ ಜಾಸ್ತಿ ಇತ್ತು ಅಂದ್ರೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಮತ್ತೆ ಪ್ಲಾಸ್ಟಿಕ್ ಸರ್ಜನ್ ಸಹಾಯ ಬೇಕಾಗುತ್ತೆ. ಈ ಮೂಗಿನ ಪ್ಲಾಸ್ಟಿಕ್ ಸರ್ಜರಿನ ಹೇಗೆ ಮಾಡ್ತೀರಿ? ಯಾವ ಒಂದು ಪೋರ್ಷನ್ ನ ಕಟ್ ಮಾಡಿ ಅದನ್ನ ನೇರ ಮಾಡ್ತೀರಿ ಡಾಕ್ಟ್ರೆ? 2 ತರ ಇದೆ. ಒಂದು ಓಪನ್ ರೈನೋಪ್ಲಾಸ್ಟಿ ಅಂತೀವಿ, ಇನ್ನೊಂದು ಕ್ಲೋಸ್ಡ್ ರೈನೋಪ್ಲಾಸ್ಟಿ. ಓಪನ್ ಅಂದ್ರೆ ಇಲ್ಲಿ ಒಂದು ಸಣ್ಣ ಕಟ್ ಬರುತ್ತೆ, ಇದನ್ನ ಕಟ್ ಮಾಡಿ ಮೂಗ್ನ ಪೂರ್ತಿ ಮೇಲೆ ಒಳಗಡೆಯಿಂದ ಸರ್ಜರಿ ಮಾಡಬೇಕು, ಚರ್ಮ ಮೇಲೆ ತೆಗೆದು ಮಾಡ್ತೀವಿ. ಕ್ಲೋಸ್ಡ್ ಬಂದು ಒಳಗಡೆಯಿಂದನೇ ಎಲ್ಲ ಮಾಡ್ತೀವಿ, ಇಲ್ಲಿ ಯಾವುದೇ ತರ ಕಟ್ ಇರಲ್ಲ, ಸೊ ಏನು ಸ್ಕಾರ್ ಇರಲ್ಲ, ಎಲ್ಲ ಒಳಗಡೆಯಿಂದ ಮಾಡ್ತೀವಿ. 2-3 ಕಾಂಪೊನೆಂಟ್ ಇದೆ. ಒಂದು ಮೂಳೆ ಕಾಂಪೊನೆಂಟ್, ಇನ್ನೊಂದು ಸಾಫ್ಟ್ ಟಿಶ್ಯೂ, ಇನ್ನೊಂದು ಇದು ಏಲ ಅಂತ ಹೇಳ್ತೀವಿ, ಎಷ್ಟು ಅಗಲ ಇದೆ ಅಂತ. ಸೊ ಈ 3 ಕಾಂಪೊನೆಂಟ್ ಯೂಶಲಿ ಸರ್ಜರಿ ಮಾಡುವಾಗ ಬಂದೇ ಬರುತ್ತೆ. ಬೋನ್ ಅಗಲ ಇದೆಯಾ ಇಲ್ಲ ಸಣ್ಣ ಇದೆಯಾ, ಇಲ್ಲ ಎತ್ತರ ಬೇಕಾ ಇಲ್ಲ ಹಳ್ಳ ಕಡಿಮೆ ಮಾಡಬೇಕಾ, ಅದೇ ತರ ಇದು ತುಂಬಾ ದಪ್ಪ ಇದೆಯಾ ನ್ಯಾರೋ ಮಾಡಬೇಕಾ, ಇಲ್ಲ ತುಂಬಾ ಹತ್ತತ್ರ ಇದೆ ಸ್ವಲ್ಪ ವೈಡ್ ಮಾಡಬೇಕು, ಆಮೇಲೆ ಇದು ಕೆಳಗೆ ಹೋಗಿದ್ಯಾ ಇಲ್ಲ ಮೇಲೆ ಎತ್ತಿದ್ಯಾ. ಸೊ ಹಲವಾರು ಕಾಂಪೊನೆಂಟ್ಸ್ ಬರುತ್ತೆ. ಏದೇ ಕಾಂಪೊನೆಂಟ್ ಮಾತ್ರ ಈ 3 ಕಾಂಪೊನೆಂಟ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾವು ಸರ್ಜರಿ ಮಾಡಬೇಕಾಗುತ್ತೆ. ಈಗ ನಮ್ಮ ವೀಕ್ಷಕರಿಗೆ ಒಂದು ಡೌಟ್ ಇದೆ ಡಾಕ್ಟ್ರೆ. ಈಗ ನಾವು ಸಿನಿಮಾಗಳಲ್ಲೆಲ್ಲ ನೋಡ್ತೀವಿ, ಒಂದಿನ ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಆಕ್ಸಿಡೆಂಟ್ ಆದ ನಂತರ 1 ವಾರ ಬಿಟ್ಟು ನೋಡಿದ್ರೆ ತಲೆಗೆ ಪೂರ್ತಿ ಬ್ಯಾಂಡೇಜ್ ಹಾಕಿರ್ತಾರೆ. ಬ್ಯಾಂಡೇಜ್ ಅನ್ನ ಓಪನ್ ಮಾಡಿ ಮಿರರ್ ಕೊಟ್ರೆ ಸೊ ಅವ್ರ ಫೇಸೇ ಚೇಂಜ್ ಆಗ್ಬಿಟ್ಟಿರುತ್ತೆ. ಆ ರೀತಿ ಮಾಡಬಹುದಾ? ಇಲ್ಲ ಮೇಡಮ್, ಆ ತರ ಏನು ಮಾಡ್ಲಿಕ್ಕೆ ಆಗಲ್ಲ. ಪದೇ ಪದೇ ಸರ್ಜರಿ ಮಾಡಿ ಮುಖ ಒಂದು ಇದಕ್ಕೆ ಚೇಂಜ್ ಆಗುತ್ತೆ. ಮೊದ್ಲಿದ್ದ ಮುಖದಕ್ಕೂ ಬೇರೆ ತರ ಮಾಡುವಾಗೆ ಮಾಡ್ಬೋದು. ಈ ತರ ಬ್ಯಾಂಡೇಜ್ ಓವರ್ ನೈಟ್ ತೆಗೆದು ಮುಖ ಚೇಂಜ್ ಆಗೋದು ಎಲ್ಲ ಸಾಧ್ಯ ಇಲ್ಲ, ಬರೀ ಸಿನಿಮಾಗಳಲ್ಲಿ ಮಾತ್ರ ಅಂತ ಹೇಳ್ತೀರಿ. ಏನು ಡಾಕ್ಟ್ರೆ, ಬಿಳಿ ಆಗೋದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ, ಮುಖ ಬೆಳ್ಳಗೆ ಹಾಕಬೇಕು, ಪಳಪಳ ಅಂತ ಹೊಳಿಬೇಕು ಅಂತ ಹೇಳಿದ್ರೆ ನಮ್ಮ ಸ್ಕಿನ್ನ ತೆಗೆದ್ಬಿಟ್ಟು ಬೇರೆ ಸ್ಕಿನ್ ಏನಾದ್ರೂ ಹಾಕುವಂತ ಸರ್ಜರಿ ಇದೆಯಾ? ಸ್ಕಿನ್ ತೆಗೆದು ಬೇರೆ ಸ್ಕಿನ್ ಹಾಕೋದಕ್ಕೆ ಆಗೋದಿಲ್ಲ, ಅದು ಟ್ರಾನ್ಸ್ಪ್ಲಾಂಟ್ ಅಂತ ಆಗುತ್ತೆ. ನಮ್ಮ ಬಾಡಿ ರಿಜೆಕ್ಟ್ ಮಾಡುತ್ತೆ. ಬೇರೆಯವ್ರ ಸ್ಕಿನ್ ಹಾಕೋದಂದ್ರೆ ಅದು ರಿಜೆಕ್ಟ್ ಆಗುತ್ತೆ. ಮತ್ತೆ ನನಗೆ ಗೊತ್ತಿರೋದು ತಿಳ್ಕೊಂಡ್ರೆ ಆ ತರ ಸರ್ಜರೀಸ್ ಮಾಡಿಲ್ಲ. ಬೇರೆ ಬೇರೆ ಮೆಡಿಸಿನ್ಸ್ ಯೂಸ್ ಮಾಡ್ತಾರೆ, ಮೆಡಿಕೇಶನ್ಸ್ ಯೂಸ್ ಮಾಡ್ತಾರೆ. ತುಂಬಾ ಜನಕ್ಕೆ ಆಗ್ಲೇ ಗೊತ್ತಿದೆ, ಓವರ್ ದ ಕೌಂಟರ್ ತರ ಸೆಲ್ ಆಗ್ತದೆ, ಗ್ಲೂಟಾಥಯೋನ್ ಅನ್ನೋದನ್ನ ಯೂಸ್ ಮಾಡ್ತಾರೆ. ಅದನ್ನ ತುಂಬಾ ಸಲ ಆಲ್ಮೋಸ್ಟ್ ಮಂತ್ಲಿ ತಗೊಳ್ತಾ ಇದ್ರೆ ಒಂದು ರೇಂಜ್ಗೆ ಸ್ಕಿನ್ ಶೇಡ್ ಇಂಪ್ರೂವ್ ಆಗುತ್ತೆ. ಇನ್ನು ನಾವು ಮುಖ ಅಂತ ಹೇಳಿದ್ರೆ ನಮ್ಮ ಕೂದಲು ಕೂಡ ಅಷ್ಟೇ ಪ್ರಾಮುಖ್ಯತೆ ನಮಗೆ. ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರು ಸಹ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ, ಅದರಲ್ಲೂ ಯಂಗ್ಸ್ಟರ್ಸ್ಗೆ. ಸೊ ತಲೆ ಫುಲ್ ಎಲ್ಲ ಬಾಂಡ್ಲಿ ಆಗುವಂಥದ್ದು ನೋಡ್ತಾ ಇದೀವಿ. ಸೊ ಗಂಡ್ಮಕ್ಳಲ್ಲೂ ನೋಡ್ತಾ ಇದೀವಿ, ಹೆಣ್ಮಕ್ಳಲ್ಲೂ ನೋಡ್ತಾ ಇದೀವಿ. ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಹೇಗೆ? ಹೇರ್ ಲಾಸ್ ಅಂದ್ರೆ ಅದು ಒಂದು ಬಿಗ್ ಟಾಪಿಕ್ ಆಗ್ಬಿಡುತ್ತೆ. ಏನಕ್ಕಾಗುತ್ತೆ ಅಂದ್ರೆ ಹಲವಾರು ಕಾರಣ ಇದೆ. ಒಂದು ಮೇನ್ ಇದು ಜೆನೆಟಿಕ್, ಅದು ಹುಡುಗರಲ್ಲಿ ಎಸ್ಪೆಷಲಿ ಆಂಡ್ರೋಜೆನೆಟಿಕ್ ಅಲೋಪೇಸಿಯಾ ಅಂತೀವಿ. ಅದು ತಂದೆ ಕಡೆಯಿಂದ ಇಲ್ಲ ತಾಯಿ ಕಡೆಯಿಂದ ಇರ್ಬೋದು. 2ನೇದಾಗಿ ನಾವು ತಿನ್ನೋ ಊಟ, ತಗೊಳ್ಳೋ ಮೆಡಿಸಿನ್ಸ್ ಮೇಲೆ. 3ನೇದಾಗಿ ಹಾರ್ಮೋನ್ಸು, ಸ್ಟ್ರೆಸ್ ಲೆವೆಲ್ಸು, ತುಂಬ ಸಿಗರೆಟ್ಸ್ ಥರ ಡ್ರಿಂಕ್ಸ್ ಮಾಡ್ತಾರ ಅದು. ಸೊ ಈ ಥರ ಹಲವಾರು ಕಾರಣಗಳಿದೆ. ಸೊ ಯಾವ ಕಾರಣದಿಂದ ಆಗಿದ್ದೆ ಅದನ್ನ ಕಂಪ್ಲೀಟ್ ಆಗಿ ಎವ್ಯಾಲ್ಯೂಯೇಟ್ ಮಾಡಬೇಕು. ವಿಟಮಿನ್ ಡಿಫಿಷಿಯನ್ಸಿ ಇದೆಯಾ, ಏನಾದರೂ ಕಾರಣ ಇದ್ರೆ ಯಾವಾಗಲೂ ಒಳ್ಳೇದು. ಆ ಕಾರಣ ಟ್ರೀಟ್ ಮಾಡಿದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಆ ಥೈರಾಯ್ಡ್ ನ ಟ್ರೀಟ್ ಮಾಡಿದ್ರೆ ಹೇರ್ ಲಾಸ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ, ರಿವರ್ಟ್ ಕೂಡ ಆಗುತ್ತೆ. ಸರ್, ತಾವ್ ಹೇಳ್ತಿದ್ರೆ ಪದೇ ಪದೇ ಒಬ್ಬ ಪೇಷಂಟ್ ಇದು ಇಲ್ಲಿ ಸರಿ ಇಲ್ಲ, ಇಲ್ಲಿ ಸರಿ ಮಾಡಿ, ಮತ್ತೆ ಬೇರೆ ಕಡೆ ಸರಿ ಮಾಡಿ ಅಂತ ಹೇಳಿ ಒಬ್ಬ ಪೇಷಂಟ್ ಸಾಕಷ್ಟು ಬಾರಿ ಪ್ಲಾಸ್ಟಿಕ್ ಸರ್ಜರಿಗಳನ್ನ ಮಾಡ್ಕೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ? ಹೇಗೆ ನೀವು ಸಜೆಸ್ಟ್ ಮಾಡ್ತೀರಿ? ಯಾವುದೇ ಒಂದು ಸರ್ಜರಿ ಮಾಡಿದ್ರು ಅದರದ್ದೇ ಆದ ರಿಸ್ಕ್ಸ್, ಸೈಡ್ ಎಫೆಕ್ಟ್ಸ್, ಬೆನಿಫಿಟ್ಸ್ ಇರುತ್ತೆ. ಹಾಗಂತ ಒಬ್ಬ ಮನುಷ್ಯ ಪದೇ ಪದೇ ನಿಮ್ಮ ಹತ್ರ ಬರ್ತಾ ಇದ್ರೆ ಆಸ್ ಎ ಡಾಕ್ಟರ್ ನಾನು ಹುಷಾರಾಗಿರ್ಬೇಕು. ಕೆಲವೊಬ್ಬರನ್ನ ಒಂದೊಂದ್ಸತಿ ಹೇಳ್ತಾರೆ ಹೈಪೋಕಾಂಟ್ರಾಕ್ಟ್ಸ್ ಅಂತ. ಅವ್ರು ನಾರ್ಮಲ್ ಆಗಿದ್ರು ಅವ್ರಿಗೆ ಅನ್ಸುತ್ತೆ ಈ ಭಾಗ ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಸೊ ಅಂತ ಪೇಷಂಟ್ಸ್ ಹತ್ರ ನಾವು ಕೂಡ ಸ್ವಲ್ಪ ಹುಷಾರಾಗಿರ್ತೀವಿ. ಅವ್ರನ್ನ ಆದಷ್ಟು, ಅಟ್ಲೀಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದ್ದು ಹೀಗೆ ಇರಬೇಕು, ಅದು ಯಾರೋ ಒಬ್ರು ನೋಡ್ತಾರೆ ನಾನು ಅವ್ರ ತರನೇ ಆಗ್ಬೇಕು, ಇಲ್ಲ ನೋಡಿ ಬಾರ್ಬಿ ಡಾಲ್ ತರ ಇರಬೇಕು ಅಂತ ಒಂದು ಮಹಿಳೆ 30-40 ಸರ್ಜರಿ ಮಾಡಿಸ್ಕೊಂಡಿದ್ದಾಳೆ. ಪೆಲ್ವಿಸ್ ಬೋನ್ ಕಡಿಮೆ ಆಗಬೇಕು ಅಂತ ಅದಕ್ಕೂ ಸರ್ಜರಿ ಮಾಡಿಸ್ಕೊಂಡು. ಆ ಥರ ಎಕ್ಸ್ಟ್ರೀಮ್ ಕೇಸಸ್ ಬಂದಾಗ ಆಸ್ ಅ ಡಾಕ್ಟರ್ ಐ ವುಡ್ ಸೇ ಅವಾಯ್ಡ್ ದೆಮ್. ಯಾಕಂತ ಹೇಳಿದ್ರೆ ಇವತ್ತು ಬೇಕಾದಷ್ಟು ದುಡ್ಡಿರುತ್ತೆ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅನ್ನೋ ಒಂದು ಮಾತು ಬೇರೆ ಮಾತನಾಡ್ತಾರೆ. ಇವತ್ತು ನೀವು ಮಾಡ್ಲೇಬೇಕು ಡಾಕ್ಟರ್ ಅಂತ ಹೇಳಿ ಹಠ ಕೂಡ ಹಿಡಿಯುವಂತಹ ಪೇಷಂಟ್ಸ್ ನೀವು ನೋಡ್ತೀವಿ. ಎಸ್ ಡಾಕ್ಟ್ರೆ, ಮತ್ತೆ ಈಗ ಫ್ಯಾಟ್ ಕ್ರಾಫ್ಟಿಂಗ್ ಅಂತ ಹೇಳ್ತಾರಲ್ಲ, ಸೊ ಎಷ್ಟೋ ಜನಕ್ಕೆ ಬಹಳಷ್ಟೊಂದು ಚಿನ್ನ ದಪ್ಪಗಿರುತ್ತೆ. ಸೊ ಅದನ್ನ ಸಣ್ಣ ಮಾಡ್ಕೋಬೇಕು, ಅಥವಾ ಸಣ್ಣ ಇರುವಂತದನ್ನ ಸ್ವಲ್ಪ ದಪ್ಪ ಗುಂಡ್ಗುಂಡಾಗಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರಲ್ಲ, ಸೊ ಇದು ಸಾಧ್ಯ? 2 ಆಪ್ಷನ್ಸ್ ಇದೆ. ಒಂದು ಮುಖ ದಪ್ಪ ಇದ್ದು ಫ್ಯಾಟ್ ಜಾಸ್ತಿ ಇದೆ ಅಂದಾಗ ನಾನು ಹೇಳಿದಾಗೆ ಲೈಪೋಸೆಕ್ಷನ್ ಅಂತ ಮಾಡ್ತೀವಿ, ಎಸ್ಪೆಷಲಿ ಚಿನ್ ಲೈಪೋ ಅಂತ ಮಾಡ್ತೀವಿ. ಈ ಜಾಗ ದಪ್ಪ ಇತ್ತು ಅಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಮಾಡ್ತೀವಿ. ಸೊ ಅಲ್ಲಿ ಲೈಪೋಸೆಕ್ಷನ್ ಮಾಡ್ಬೋದು. 2ನೇದು ಈ ಜಾಗ ಮ್ಯಾಸೆಟ್ರ್ ಅಂತ ಹೇಳ್ತೀವಿ. ಅವ್ರಿಗೆ ಏನಾದ್ರು ಪದೇ ಪದೇ ಜಗ್ಗಿಯೋ ಅಭ್ಯಾಸ, ಬಬಲ್ ಗಮ್ ಚ್ಯೂ ಮಾಡೋ ಅಭ್ಯಾಸ ಇತ್ತು ಅಂದ್ರೆ ಇದು ದಪ್ಪ ಆಗಿ
ಜಾಬ್ ಅನ್ನಿ ಸ್ಕ್ವೇರ್ ಆಗಿಬಿಡುತ್ತೆ. ಇದು ತುಂಬ ಪ್ರಾಮಿನೆಂಟ್ ಆಗುತ್ತೆ, ಎಸ್ಪೆಷಲಿ ಹುಡುಗಿರಲ್ಲಿ ಆ ಥರ ಆದಾಗ ಅಸಹ್ಯ ಅನ್ಸುತ್ತೆ. ಸೊ ಅಂಥವ್ರಿಗೆ ನಾವು ಬೋಟಾಕ್ಸ್ ಅನ್ನೋದು ಒಂದು ಇಂಜೆಕ್ಷನ್ ಕೊಡ್ತೀವಿ. ಅದು ಒಂದು ಸಿಟ್ಟಿಂಗಲ್ಲಿ ಆಗಲ್ಲ, 2-3 ಸಲ ಕೊಡಬೇಕಾಗುತ್ತೆ. ಸೊ ಅದು ಕೊಡೋದ್ರಿಂದ ಏನಾಗುತ್ತೆ, ಮಾಂಸ ಸ್ವಲ್ಪ ವೀಕ್ ಆಗಿ ಸಣ್ಣಗಾಗುತ್ತೆ. ಸೊ ಇದು ಕಂಬೈನ್ಡ್ ಅಪ್ರೋಚ್, ಬರೀ ಲೈಪೋಸಕ್ಷನ್ ಒಂದೇ ಅಂತ ಇಲ್ಲ ಬರೀ ಬೋಟಾಕ್ಸಿಂದ ಆಗುತ್ತೆ ಅಂತಲ್ಲ. ಆ ಪೇಷಂಟ್ಗೆ ಏನು ಬೇಕು ನೋಡಿಕೊಂಡು ವಿ ಡು ಮಲ್ಟಿಪಲ್ ಪ್ರೊಸೀಜರ್ಸ್, ಅದೆರಡು ಮಾಡ್ತೀವಿ. ಮತ್ತೆ ಫೇಸ್ ಸ್ವಲ್ಪ ಸಣ್ಣ ಮಾಡಬೇಕು ಅಂದರೆ ಥ್ರೆಡ್ ಲಿಫ್ಟ್ ಅಂತ ಹೇಳ್ತೀವಿ. ಥ್ರೆಡ್ಸ್ ಯೂಸ್ ಮಾಡಿ ಲಿಫ್ಟ್ ಮಾಡೋದ್ರಿಂದ ಆ ಇನ್ವರ್ಟೆಡ್ ಕೋನ್ ಆಫ್ ಯೂತ್ ಬರುತ್ತೆ. ಸೊ ಅದ್ರ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಥರ ಹಲವಾರು ಪ್ರೊಸೀಜರ್ಸ್ ಇದೆ. ಅವ್ರಿಗೆ ಬೇಕಾದಂಗೆ ಟೈಲರ್ ಮೇಡ್ ಪ್ರೊಸೀಜರ್ಸ್, ಆ ಕ್ಲೈಂಟ್ಗೆ ಯಾವ ಥರ ಪ್ರೊಸೀಜರ್ ಬೇಕೋ ಆ ಪ್ರೊಸೀಜರ್ ಮಾಡ್ತೀವಿ. ಓಕೆ, ಮತ್ತೆ ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ, ನಾವು ನಗುವಿಗೂ ಕೂಡ ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ನಕ್ಕಾಗ ನಾವು ಚೆನ್ನಾಗಿ ಕಾಣಬೇಕು, ನಕ್ಕಾಗ ಡಿಂಪಲ್ ಬರಬೇಕು ಅಂತ ಹೇಳಿ ಕೂಡ ಆಸೆ ಪಡ್ತೇವೆ. ಸೊ ಆರ್ಟಿಫಿಷಿಯಲ್ ಆಗಿ ಡಿಂಪಲ್ ಬರ್ಸ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇದೆ. ನಮ್ಗೆ ಅದು ರೆಗ್ಯುಲರ್ ಮಾಡ್ತೀವಿ. ಅದೊಂದು ಲೋಕಲ್ ಅನೆಸ್ಥೆಸಿಯಾ, ಅಲ್ಲೇ ಒಂದು ಸಣ್ಣ ಇಂಜೆಕ್ಷನ್ ಕೊಟ್ಬಿಟ್ಟು ಮಾಡೋವಂಥ ಪ್ರೊಸೀಜರು. ಅವ್ರಿಗೆ ಒಂದು ಅರ್ಧ ಮುಕ್ಕಾಲು ಅವರಲ್ಲಿ 1 ಸೈಡ್ ಇಲ್ಲ 2 ಸೈಡ್ ಬೇಕು ಅಂದರೆ 2 ಸೈಡ್ ಮಾಡಿ ಕಳಿಸ್ತೀವಿ. ಆ ಪ್ರೊಸೀಜರ್ ಆಗಿ ಅದು ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಏನಿರುತ್ತೆ, ಅದು ಯಾವ ಟೈಮಲ್ಲಾದರೂ ಡಿಂಪಲ್ ಕಾಣಿಸ್ತೇನೆ ಇರುತ್ತೆ. ಅಂದರೆ ಸುಮ್ಮನೆ ಇದ್ದಾಗಲೂ ಡಿಂಪಲ್ ಬರುತ್ತೆ. ನಾರ್ಮಲ್ ಆಗಿ ಡಿಂಪಲ್ ಕಾಣಿಸೋದು ಯಾವಾಗ ನಾವು ನಕ್ಕಾಗ, ಜೋರಾಗಿ ನಕ್ಕಾಗ ಇಲ್ಲಿ ಹಳ್ಳ ಬೀಳುತ್ತೆ, ಈ ಕಡೆ ಹಳ್ಳ ಬೀಳುತ್ತೆ. ಸೊ ಅದು ನಾವು ಪ್ರೊಸೀಜರ್ ಮಾಡಿದಾಗ ಅವ್ರ ನಗದೇ ಇದ್ರೂ ಕೂಡ ಹಳ್ಳ ಬಿದ್ದಿರುತ್ತೆ. ಅದು ಸ್ಟ್ಯಾಟಿಕ್ ಡಿಂಪಲ್ ಅಂತ ಹೇಳ್ತೀವಿ. 3 ವಾರ 4 ವಾರ ಆದಮೇಲೆ ಅವ್ರಿಗೆ ಬರೀ ನಕ್ಕಾಗಿ ಮಾತ್ರ ಬರುತ್ತೆ, ಅದು ನಾರ್ಮಲ್ ಆಗಿ ಡಿಂಪಲ್ ಕಾಣಿಸುತ್ತೆ. ಡಾಕ್ಟ್ರೆ, ಈಗ ಡಿಂಪಲ್ ಅಂತ ಹೇಳಿದ್ರೆ ಡಿಫಿಷಿಯನ್ಸಿ ಅಂತಾರಲ್ಲ ಡಾಕ್ಟ್ರೆ, ಏನಾದ್ರೂ ಒಂದು ಅಲ್ಲೇನೋ ಒಂದೇನೋ ಇರಲ್ವಂತ ಒಂದು ಮಸಲ್, ಸೊ ಹಂಗಾಗಿ ಡಿಂಪಲ್ ಬೀಳುತ್ತೆ ಅಂತ ಹೇಳ್ತಾರೆ. ಆದ್ರೆ ನಾವು ಇವಾಗ ಅದನ್ನ ಬ್ಯೂಟಿಗೆ ಕಂಪೇರ್ ಮಾಡ್ಬಿಟ್ಟಿದೀವಿ. ಸೊ ಡಾಕ್ಟ್ರೆ, ನಾವು ಸ್ವಲ್ಪ ಕೂದಲಿನ ವಿಚಾರ ಮಾತನಾಡೋದಾಯ್ತು ಅಂತ ಹೇಳಿದ್ರೆ, ಬೊಕ್ಕ ತಲೆ ಇರುತ್ತಲ್ಲ, ಸೊ ಅವ್ರಿಗೆ ಮತ್ತೆ ಮರಳಿ ಕೂದಲನ್ನ ಬರ್ಲಿಕ್ಕೆ ಅವಕಾಶ ಇದೆಯಾ? ಅಲ್ಲೇನಾದ್ರೂ ನೀವು ಸರ್ಜರಿ ಮಾಡ್ತೀರಾ, ಹೇಗೆ ಡಾಕ್ಟ್ರೆ? ಇವಾಗಿರೋ ಮೆಡಿಸಿನ್ ರೆವಲ್ಯೂಷನ್ ಪ್ರಕಾರ ಯಾವುದು ಮೆಡಿಸಿನ್ ಕೊಟ್ಟು ಕೂದಲು ಬರಲ್ಲ. ಯಾವ ಕೂದಲು ಉದ್ರೋಗಿದೆಯಾ ಆ ಕೂದಲು ಮತ್ತೆ ಬರೋದಿಲ್ಲ. ಸೊ ಅದಕ್ಕೆ ಇವಾಗಿರೋ ಟ್ರೀಟ್ಮೆಂಟು ಬೆಸ್ಟ್ ಆ್ಯಂಡ್ ಫೈನಲ್ ಟ್ರೀಟ್ಮೆಂಟು ಕೂದಲು ಕಸಿ ಮಾಡೋದು, ಅಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದು. ಅದು ಹೇರ್ ಟ್ರಾನ್ಸ್ಪ್ಲಾಂಟ್ಗೆ ವಿವಿಧ ವಿಧಿ ಇದೆ. ಇವಾಗ ಎಲ್ಲ ಕಡೆನೂ ಮಾಡ್ತಾರೆ FUE ಅಂತ, ಅಂದರೆ ಒಂದೊಂದು ಕೂದಲು ತೆಗೆದು ಹಾಕೋದು, ಫಾಲಿಕ್ಯುಲರ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಅಂತ. ಒಂದೊಂದು ಕೂದಲು ಕೂಡ ಹಿಂದೆಯಿಂದ ತೆಗಿತೀವಿ. ಈ ಹಿಂದೆಯಿಂದ ಏನಕ್ಕೆ ತೆಗಿತೀವಿ ಅಂದರೆ ಆ ಕೂದಲು ಬೇಗ ಬೀಳೋದಿಲ್ಲ. ನೀವು ನೋಡಿರ್ತಾರೆ, ಎಷ್ಟು ಜನ ಬೊಕ್ಕ ತಲೆ ಇದ್ರು ಹಿಂದೆ ಕೂದಲು ಹಾಗೆ ಉಳ್ಕೊಳುತ್ತೆ, 60 ವರ್ಷ 65 ವರ್ಷ ಆದರೂ ಹಾಗೆ. ಸೊ ಐಡಿಯಾ ಏನಂದರೆ ಆ ಕೂದಲನ್ನ ತೆಗೆದು ನಾವು ಎಲ್ಲಿ ಬಾಲ್ಡ್ ಆಗಿರುತ್ತೋ ಅಲ್ಲಿಗೆ ಹಾಕಿದ್ರೆ ಅದು ಅಷ್ಟು ವರ್ಷ ಉಳ್ಕೊಳುತ್ತೆ ಅಂತ. ಸೊ ಆ ರೀಸನ್ಗೆ ನಾವು ಹೇರ್ ಟ್ರಾನ್ಸ್ಪ್ಲಾಂಟ್ ಸಜೆಸ್ಟ್ ಮಾಡ್ತೀವಿ. ಇದರಲ್ಲಿ ಹಲವಾರು ವಿಧ ಇದೆ, ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಡೈರೆಕ್ಟ್ ಹೇರ್ ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ, ಇಲ್ಲ ಸಫೈರ್ ಟೆಕ್ನಿಕ್ ಅಂತೀವಿ. ಸೊ ಆ ಥರ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಯಾರು ಯಾವುದರಲ್ಲಿ ಎಕ್ಸ್ಪರ್ಟೀಸ್ ಇದ್ದಾರೋ ಆ ಥರ ಯೂಸ್ ಮಾಡ್ತಾರೆ, ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಓಕೆ, ಈಗ ಹಿಂದೆ ಇರೋ ಹೇರನ್ನ ಮುಂದೆ ತೆಗೆದು ಹಾಕಿದಾಗ ಅಲ್ಲಿ ಮತ್ತೆ ಬೊಕ್ಕತಲೆ ಆಗಲ್ಲ? ಇಲ್ಲ, ಅಲ್ಲಿ ಏನ್ ಮಾಡ್ತೀವಿ, 1 in 3 ಅಂದ್ರೆ ಒಂದು 100 ಕೂದಲಿದ್ರೆ ನಾವು ತೆಗಿಯೋದು ಬರೀ 30 ಜಾಗ ಬಿಟ್ಟು ತೆಗಿತೀವಿ. ಸಣ್ಣ ಸಣ್ಣ ಡ್ರಿಲ್ಸ್ ಯೂಸ್ ಮಾಡಿ ತೆಗಿಯೋದ್ರಿಂದ ನಿಮ್ಗೆ 2-3 ದಿನ ಆದ್ಮೇಲೆ ನೀವು ಇಲ್ಲಿ ಮುಟ್ಟಿರೋದು ಸರ್ಜರಿ ಮಾಡೋದು ಏನೂ ಗೊತ್ತಾಗಲ್ಲ. ನಾರ್ಮಲ್ ಆಗಿರೋ ಸ್ಕಿನ್ ಒಂದು 2-3 ತಿಂಗಳಲ್ಲಿ ಕೂದಲು ಬೆಳ್ಕೊಳುತ್ತೆ. ನಿಮ್ಗೆ ಅದು ಸರ್ಜರಿ ಮಾಡಿದ್ರೆ ಅಂತಲೂ ಗೊತ್ತಾಗಲ್ಲ. ಮೊದಲು ಏನಾಗ್ತಿತ್ತು, FUT ಅಂತ ಹೇಳ್ತೀವಿ, ಸ್ಕಿನ್ನ ಕಟ್ ಮಾಡಿ ಆ ಸ್ಟ್ರಿಪ್ ಆಫ್ ಸ್ಕಿನ್ನ ತೆಗೆದು ಮಾಡ್ತಿದ್ವಿ. ಸೊ ಅಲ್ಲೊಂದು ದೊಡ್ಡ ಸ್ಕಾರ್ ಬರೋದು. ನಿಮ್ಗೆ ಗೊತ್ತಿರ್ಬೋದು, ಫೇಮಸ್ ಆಕ್ಟರ್ ಒಬ್ಬರು ಅವರು ಪಿಕ್ಚರಲ್ಲಿ ಮಾಡಬೇಕಾದಾಗಲ್ಲ ಹಿಂದ್ಗಡೆ ಕಾಣಿಸುತ್ತೆ ಸ್ಕಾರ್. ಇದು 2005-06 ಆದಮೇಲೆ FUE ಮೆಥಡ್ ತುಂಬ ಫೇಮಸ್ ಆಯಿತು. ಅವಾಗ ಇದು FUT ಮೆಥಡ್ನ ಸ್ಟಾಪ್ ಮಾಡೋದು. ಸರ್, ಈಗ ಕೂದಲು ಕಸಿ ಆಯಿತು, ಕೂದಲು ಬರುತ್ತೆ ಅಂತ ಹೇಳಿ ಬಹಳಷ್ಟು ಖುಷಿ ಆಗ್ಬಿಡುತ್ತೆ ಸರ್. ನಂತರ ಪ್ರೊಸೀಜರ್ ನಾವು ಹೇಗೆ ಫಾಲೋ ಮಾಡಬೇಕು? ಇದು ತುಂಬ ಇಂಪಾರ್ಟೆಂಟ್. ನಾವು ಎಲ್ಲ ಪೇಷಂಟ್ಸ್ಗೂ ಹೇಳ್ತೀವಿ, ಇಲ್ಲೂ ಒಂದ್ಸತಿ ಹೇಳ್ತೀನಿ. ಕೂದಲು ಕಸಿ ಮಾಡಿದ್ಮೇಲೆ ಅವರು ಅಲ್ಲಿಂದ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ತಾರೆ. ಅದು ಆ ಥರ ಆಗಲ್ಲ. ನಾವು ಹಾಕಿರೋ ಕೂದಲು ನೆಕ್ಸ್ಟ್ 3 ಮಂತ್ಸಲ್ಲಿ, ಇವಾಗ 100 ಕೂದಲು ಹಾಕಿದೀವಿ ಅಂದರೆ ಆ 100 ಕೂದಲು ಒಟ್ಟಿಗೆ ಬೀಳಲ್ಲ, ಬಟ್ ಆ 3 ತಿಂಗಳಲ್ಲಿ 100 ಕೂದಲು ಬಿದ್ದೋಗುತ್ತೆ. ಸೊ ಜನ ಏನಾಗುತ್ತೆ, 2 ತಿಂಗಳು 3 ತಿಂಗಳು ಆದಾಗ ತುಂಬ ಗಾಬರಿಯಾಗಿ ಬರೋದು. ಎಷ್ಟೇ ಹೇಳಿದ್ರು ಅವ್ರು ಗಾಬರಿ ಆಗ್ತಾರೆ, ಸರ್ ಹಾಕಿದ ಕೂದಲೆಲ್ಲ ಬಿದ್ದೋಗ್ತದೆ. ನಾವು ಮತ್ತೆ ಅವ್ರಿಗೆ ಆಶ್ವಾಸನೆ ಕೊಡ್ತೀವಿ, ಕೂದಲು ಬಿದ್ದೋಗಿ ಮತ್ತೆ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. 3ನೇ ತಿಂಗಳಾದ್ಮೇಲೆ ಮತ್ತೆ ಬೇರೆ ಸಮೇತ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಿರಂತರವಾಗಿ ನಡೆಯುತ್ತೆ ನೆಕ್ಸ್ಟ್ 6 ಮಂತ್ಸ್ವರೆಗೂ. ಅಂದರೆ ನಾವು ಕೂದಲು ಕಸಿ ಮಾಡಿದ ದಿನದಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ಬೇಕಂದ್ರೆ 9 ತಿಂಗಳು ಕಾಯಬೇಕು. ಹುಡುಗಿಯರಾದ್ರೆ ಸ್ವಲ್ಪ ಕೂದಲು ಉದ್ದ ಬೆಳಿಬೇಕು, ಸೊ 1.5 ವರ್ಷದ ತನಕ ಕಾಯ್ಬೇಕಾಗುತ್ತೆ. ಸೊ ಇದು ನಾವು ಎಷ್ಟೇ ಸತಿ ಹೇಳಿದ್ರು ಪಾಪ ಅವರು ಗಾಬರಿ ಆಗ್ತಾರೆ, ಅದು ಅಂಡರ್ಸ್ಟ್ಯಾಂಡಬಲ್. ಅವರಿಗೆ ಮತ್ತೆ ಆಶ್ವಾಸನೆ ಕೊಡ್ತೀವಿ. 1. 2ನೇದು, ಯಾವುದೇ ಪ್ರೊಸೀಜರ್ ಆದಮೇಲೂ ಪೋಸ್ಟ್ ಫಾಲೋ ಅಪ್ ಇರುತ್ತೆ. ನಾವು ಅವ್ರಿಗೆ 1 ತಿಂಗಳಾದ್ಮೇಲೆ ಅಲ್ಲಿಂದ ಸತತವಾಗಿ 6 ತಿಂಗಳ ಬಂದು GFC ಅಥವಾ PRP ಅಂತ ಹೇಳ್ತೀವಿ, ಅದನ್ನ ತಗೊಳ್ಬೇಕಾಗತ್ತೆ. ಇದು ಅವರು ರಕ್ತದಿಂದನೇ ತಗೊಂಡು ಕಾನ್ಸಂಟ್ರೇಟ್ ಮಾಡಿ ಸ್ಟೆಮ್ ಸೆಲ್ಸ್, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾನ ಇಂಜೆಕ್ಟ್ ಮಾಡ್ತೀವಿ. ಇದು ಏನಂದ್ರೆ ಯಾವುದೇ ಗಿಡ ನೆಟ್ಟಿದಾಗ ಅದಕ್ಕೆ
ಗೊಬ್ಬರ ಹಾಕಬೇಕು, ಆ ಥರ ಹೇಳಬೇಕು ಅಂದ್ರೆ. ಸೊ ಅದೇ ಥರನೇ ವರ್ಕ್ ಆಗುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ನಾವು ಹಾಕಿರೋ 100 ಕೂದಲಲ್ಲಿ 90-95% ತಗೊಳ್ಳೋ ಚಾನ್ಸಸ್ ಇರುತ್ತೆ. ಅದು ಮಾಡದಿದ್ರೆ ಏನಾಗುತ್ತೆ, ಪರ್ಸೆಂಟೇಜ್ ಡ್ರಾಪ್ ಆಗುತ್ತೆ, 60% 70% ಬರುತ್ತೆ. ಸೊ ಆದ್ರಿಂದ ಎಲ್ಲ ಪೇಷಂಟ್ಸ್ಗೂ ನಾವು ಇದು ಮಾಡೇ ಮಾಡ್ತೀವಿ. ಅವ್ರಿಗೂ ಹೇಳ್ತೀವಿ, ಪದೇ ಪದೇ ಬನ್ನಿ, ಕರೆಕ್ಟಾಗಿ ಮಾಡಿಸ್ಕೊಳ್ಳಿ, ಕರೆಕ್ಟಾಗಿ ನಡೆಸ್ಕೊಳ್ಳಿ. ಮೂರನೇದಾಗಿ ಅವ್ರಿಗೇನಾದ್ರು ಚಟುವಟಿಕೆಗಳು ಅಂದರೆ ಸ್ಮೋಕಿಂಗ್ ಮಾಡೋದು ಅದೆಲ್ಲ ಇತ್ತು ಅಂದರೆ ಸ್ಟ್ರಿಕ್ಟಾಗಿ 1 ತಿಂಗಳು ಸ್ಟಾಪ್ ಮಾಡೋಕ್ಕೆ ಹೇಳ್ತೀವಿ. ಸ್ಮೋಕ್ ಮಾಡೋದ್ರಿಂದ ಏನಾಗುತ್ತೆ, ಬ್ಲಡ್ ವೆಸಲ್ಸು ಚಿಕ್ಕದಾಗುತ್ತೆ, ಕನ್ಸ್ಟ್ರಿಕ್ಷನ್ ಆಗುತ್ತೆ. ಸೊ ಅವಾಗ ತಾನೇ ಹಾಕಿರೋ ಕೂದಲಿಗೆ ಬ್ಲಡ್ ಸಪ್ಲೈ ಚೆನ್ನಾಗಿಲ್ಲ ಅಂದರೆ ಅದು ಉದುರೋಗುತ್ತೆ, ಬೆಳೆಯೋದಿಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಮೂರನೇದು, ಅದ್ರ ಥರನೇ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ. ಪ್ರೋಪೇಸಿಯಾ, ಫಿನಾಸ್ಟೆರಾಯ್ಡ್ ಅಂತ ಎಲ್ಲ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತೀವಿ. ಅದು ಕೊಡೋ ನಾವು ಹೇರ್ ಸ್ಪ್ರೇಲಿ DST ಬ್ಲಾಕರ್ಸ್ ಇರುತ್ತೆ, ಗ್ರೋತ್ ಸೀರಮ್ಸ್ ಇರುತ್ತೆ, ಬೇರೆ ಬೇರೆ ಔಷಧಿಗಳಿದ್ದಾವೆ. ಅದು ಎಲ್ಲನೂ ಅವ್ರಿಗೆ ಒಂದು ಲಿಸ್ಟ್ ಮಾಡಿ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಇದಿಷ್ಟು ಹೇಳಿ ಕಳಿಸ್ತೀವಿ. ಅವ್ರು ರೆಗ್ಯುಲರಾಗಿ ಫಾಲೋಅಪ್ ಮಾಡಿದ್ರೆ ಅವ್ರಿಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಇವತ್ತು ಕೂದಲಿಲ್ಲ ಇಲ್ಲ ಅಂತ ಹೇಳಿ ನಾವು ಟೆನ್ಷನ್ ಮಾಡ್ಕೊಂಡಾಗ ಕೂದಲನ್ನ ಕಸಿ ಮಾಡಿದ್ರು ಕೂಡ ಅಷ್ಟೇ ಅಲ್ಲ, ನಿಮ್ಮ ಕೆಲಸ ಅಷ್ಟೇ ಮುಗಿಯಲ್ಲ. ನಂತರ ಪ್ರೊಸೀಜರ್ನ ಫಾಲೋ ಅಪ್ ಮಾಡಿ ಅದನ್ನ ಸರಿಯಾಗಿ ಮತ್ತೆ ನೀಟಾಗಿ ಮಾಡ್ಕೊಂಡು ಹೋಗೋದು ಸಾಕಷ್ಟು ಮುಖ್ಯ. ಡಾಕ್ಟರ್ ಜವಾಬ್ದಾರಿಗಳೆಲ್ಲ ಮುಗಿಯುತ್ತೆ, ಆದ್ರೆ ಪೇಷಂಟ್ ಅಷ್ಟೇ ಜವಾಬ್ದಾರಿ ಇರುತ್ತೆ ಅಂತ ಹೇಳಿದ್ರಿ. ನೋ ಪೇನ್ ನೋ ಗೇನ್ ಅಂತೀವಲ್ಲ, ಅದು ಹಾಗೆ. ಎಸ್ ಡಾಕ್ಟ್ರೆ. ಇನ್ನು ಡಾಕ್ಟ್ರೆ, ಈ ಒಂದು ಕಸ್ತೂರಿ ನಗರದ ಕೊಲಂಬಿಯಾ ಆಸ್ಪತ್ರೆ, ಸೊ ಈ ಎಲ್ಲ ಒಂದು ಪ್ಲಾಸ್ಟಿಕ್ ಸರ್ಜರಿ ಆಗ್ಬೋದು ಅಥವಾ ಕೂದಲಿನ ಕಸಿ ಆಗ್ಬೋದು, ಈ ಒಂದು ಚಿಕಿತ್ಸೆಗಳಲ್ಲಿ ಎಷ್ಟು ಯೂನಿಕ್ ಆಗಿದೆ ಅಂತ ಹೇಳ್ತೀರಿ? ಈ ಹಾಸ್ಪಿಟಲ್ ಬಗ್ಗೆ ಹೇಳಬೇಕಾದ್ರೆ ಇದು ಒಂದು ಒಳ್ಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಒಳ್ಳೆ ಸೆಂಟ್ರಲ್ ಇದೆ. ಇಲ್ಲಿರೋ ಸ್ಟಾಫ್ ಎಲ್ಲ ತುಂಬ ಫ್ರೆಂಡ್ಲಿ ಇದ್ದಾರೆ, ಪೇಷಂಟ್ ಫ್ರೆಂಡ್ಲಿ ಇದ್ದಾರೆ. ಯಾವುದೇ ಥರದ ಡೌಟ್ ಇದ್ರೂ ಕೂಡ ಇಮಿಡಿಯೇಟಾಗಿ ಸಾಲ್ವ್ ಮಾಡ್ತಾರೆ. ಆ್ಯಂಡ್ ಕಮಿಂಗ್ ಟು ಡಾಕ್ಟರ್ಸ್ ಪಾರ್ಟ್ ಆಗಲಿ, ಡಾಕ್ಟರ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ಇವಾಗ ನಂದೇ ತೊಗೊಂಡ್ರೆ ನಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಬೇರೆ ಡಾಕ್ಟರ್ಸ್ ಆಗಲಿ, ಅನಸ್ಥೆಟಿಸ್ಟ್ ಆಗಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ತೊಗೊಂಡಿದ್ದಾರೆ. ಆ್ಯಂಡ್ ಹಾಸ್ಪಿಟಲ್ ಈಸ್ ಆಲ್ಸೋ KPME ಸರ್ಟಿಫೈಡ್. ಇದೆಲ್ಲ ರೀಸನ್ಸ್ಗೆ ಐ ವುಡ್ ಸೇ ಟ್ರಸ್ಟ್ ಕೊಲಂಬಿಯಾ ಹಾಸ್ಪಿಟಲ್. ಎಸ್ ಡಾಕ್ಟ್ರೆ, ಮತ್ತಷ್ಟು ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಕೂದಲ ಬಗ್ಗೆ ನಾವು ಸ್ವಲ್ಪನೇ ತಿಳ್ಕೊಂಡ್ವಿ. ಇನ್ನು ಪ್ಲಾಸ್ಟಿಕ್ ಸರ್ಜರೀಸು ಬೇರೆ ಬೇರೆ ಯಾವ ಭಾಗಗಳಿಗೂ ಸಹ ಮಾಡಬೇಕು ಅಂತ ಇದೆ, ಅದನ್ನು ಸಹ ನಾವು ತಿಳ್ಕೊತೀವಿ ಮುಂದಿನ ಸಂಚಿಕೆಯಲ್ಲಿ. ಇದುವರೆಗೂ ಬಹಳಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದುವರೆಗೂ ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೆ ಏನಾದರೂ ಮುಖದಲ್ಲಿ ಇದು ಬದಲಾವಣೆ ಆಗಬೇಕು, ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಸರ್ಜರಿನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಿಮಗೋಸ್ಕರ ಕೊಲಂಬಿಯಾ ಹಾಸ್ಪಿಟಲ್ ಇದೆ. ಡಾಕ್ಟರ್ ಮಧುಸೂದನ್ PL ಅವರಿದ್ದಾರೆ. ಬನ್ನಿ, ಅವರನ್ನ ಭೇಟಿಯಾಗಿ ನಿಮ್ಮೆಲ್ಲ ಒಂದು ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಕೊಳ್ಳಿ. ನಮಸ್ಕಾರ.